ಯಾದಗಿರಿಯಲ್ಲಿ PSI ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. PSI ಪರಶುರಾಮ್ ಸಾವಿನ ಕುರಿತು ತನಿಖೆ ಆಗಬೇಕು ಅಂತ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಆದ ನಂತರ ಆತನ ಸಾವು ಆದ ನಂತರ ಗೊತ್ತಾಗಿದ್ದು ವಾಲ್ಮೀಕಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ. ಬಟ್ ಈ PSI ಸಾವು ಆದ ನಂತರ ಈಗ ಗೊತ್ತಾಗ್ತಾ ಇದೆ ಟ್ರಾನ್ಸ್ಫರ್ ದಂಧೆ ಜೋರಾಗಿ ನಡೀತಾ ಇದೆ. 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ. 30 ಲಕ್ಷವನ್ನು ಎಲ್ಲಿಂದ ತಂದು ಕೊಡಲಿ ಅಂತ ಮಾನಸಿಕವಾಗಿ ಕುಗ್ಗಿ ಆತ ಸತ್ತಿದ ಅನ್ನೋದು, ಸಾವನ್ನಪ್ಪದ ಅನ್ನೋದು. ಆರಂಭದಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು, ತನಿಖೆ ಆಗ್ತಾ ಇದೆ. PSI ಪರಶುರಾಮ್ ಸಾವಿನ ಕುರಿತು ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳ ಈ ಮಾನಿಟರಿಂಗನ್ನು ಮಾಡ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಸೊ ಹಂಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಇಲ್ಲಿ ಕೇಳಿ ಬರುವಂಥ ಆರೋಪ ಶಾಸಕ ಮತ್ತು ಮಗನ ಹೆಸರು, ಇಬ್ಬರ ಹೆಸರು ಕೇಳಿ ಬರ್ತದೆ. ಇಬ್ಬರು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಂತ್ರಿಗಳಿಗೆ ಒಂದು ಮನವಿ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರ ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ, ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ. ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕಬೇಕಂತ ಅವರಿಗೆ ಭಾಳ ಕಳಕಳಿಯ ಮನವಿ ಸಹ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕದ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು MP ಅವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನಪ್ಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ. ಇವತ್ತು ಉದಾಹರಣೆಗೆ ವಡಿಗೇರಿ ಸಬ್ ಇನ್ಸ್ಪೆಕ್ಟರ್ ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬೇಡ ಅಂತ ಹೇಳಿದರು. ವಡಿಗೇರಿ ಸಬ್ ಇನ್ಸ್ಪೆಕ್ಟರ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ. ವಡಿಗೇರಿ ಸಬ್ ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ವಡಿಗೇರಿದಾಗ ಇವತ್ತು ಉಸ್ಕು. ಅದಾದಮೇಲೆ ಇವತ್ತು ಏನಪ್ಪ ಅಂತಂದರೆ ಯಾದಗಿರಿ ಶಾಸಕರು ರೂರಲ್ಕ ಬೇರೆಯವ್ರ ಹೆಸರು ಕೊಟ್ಟಿದ್ದರು. ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರ ರೆಕಮೆಂಡ್ಲಿಂದ ಏನಪ್ಪ ಅಂತಂದರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟರ್ ಬಂದರು. ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು 5-6 ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ. ಇವತ್ತು ಆಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಆಗುತ್ತೆ. ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ PSI ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಶಾಸಕರು ಕೂಡ ಮಾತನಾಡಿದರು. ಏನು ಹೇಳಿದ್ದಾರೆ, ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಹೌದು ಕುಮಾರ್, ಏನು ಯಾದಗಿರಿಯ ನಗರ ಠಾಣೆಯ PSI ಆಗಿದ್ದಂತ ಪರಶುರಾಮ್ ಅವರು ಏನೋ ಒಂದು ವರ್ಗಾವಣೆ ಬೆನ್ನಲ್ಲೇ ಈಗ ಅವರು ಏನೋ ಒಂದು ಹೃದಯಘಾತವಾಗಿ ಸಾವನ್ನಪ್ಪಿದಂತ ಘಟನೆ ಕೂಡ ಸಂಭವಿಸಿತ್ತು. ಆದ್ರೆ ಇದು ಒಂದು ರಾಜಕೀಯ ಒಂದು ಬೆಳವಣಿಗೆಗಳಲ್ಲೂ ಕೂಡ ಸಾಕ್ಷಿಯಾಗಿತ್ತು. ಯಾಕಂತಂದ್ರೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಮಗ ಪಂಪನಗೌಡ ಮೇಲೆ ಕೂಡ ಈಗ ಏನೋ ಒಂದು ಪ್ರಕರಣವು ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆ ಬೆಳವಣಿಗೆಯಲ್ಲಿ ನೋಡುವುದಾದ್ರೆ ಈಗ ಯಾದಗಿರಿ ಜಿಲ್ಲೆಯ ಒಂದು ವರ್ಗಾವಣೆಯಲ್ಲಿ ನೆರೆ ಜಿಲ್ಲೆಯ ಒಂದು ಏನು ಸಚಿವರ ಕೈವಾಡ ಇದೆ. ಆ ಸಚಿವರ ಕೈವಾಡದಿಂದಲೇ ಈ ರೀತಿಯಾದಂತ ಒಂದು ಸ್ಥಳೀಯ ಶಾಸಕರು ಹಾಗೂ ನಾಯಕರ ನಡುವೆ ಒಂದು ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತದೆ. ಅದರಿಂದ ಒಂದು ವರ್ಗಾವಣೆ ದಂಧೆ ಈಗ ಜೋರಾಗಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಇದೆಲ್ಲದಕ್ಕೂ ನಾನು ಮುಖ್ಯಮಂತ್ರಿಗಳಿಗೆ ಈಗ ಇಲ್ಲಿನ ಒಂದು ವಾಸ್ತವವನ್ನು ತಿಳಿಸಿದ್ದೇನೆ ಅಂತ ಹೇಳ್ಬಿಟ್ಟು ಈಗ ಗುರುಮಿಠಕಲ್ ಶಾಸಕರಾದಂತ ಶರಣಗೌಡ ಕಂದಕೂರು ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಮತ್ತು ಪರಶುರಾಮ್ ಸಾವಿನ ಪ್ರಕರಣ ಏನಿದೆ ಇದರ ಬಗ್ಗೆ ಒಂದು ನಿಜಾಂಶ ಹೊರಬರಬೇಕು ಮತ್ತು ಇದಕ್ಕೆ ಸೂಕ್ತ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯಿಸ್ತೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಕುಮಾರ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.